ಸರ್ ಅದ್ದೂರಿಯಾಗಿ ನಡೆಸ್ತಾ ಇದ್ರಿ ನಿಮ್ಮ ಕ್ಷೇತ್ರದಲ್ಲಿ ಕ್ಯಾನ್ವಾಸ್ ಹೇಗಿದೆ ಸರ್ ಜನರ ರೆಸ್ಪಾನ್ಸ್? ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ತಾವೇ ನೋಡ್ತಿದ್ದೀರಿ ಸಂಜೆ 5 ಗಂಟೆ ಜನ ಹೆಂಗೆ ಸೇರಿದ್ದಾರೆ ಅಂಥೇಳಿ. ಇಲ್ಲಿರುವಂಥವ್ರು ಎಲ್ಲರೂ ಕೂಡ ಬಂದು ಕಾರ್ಯಕರ್ತರ ಜೊತೆ ಇವತ್ತು ವೋಟರ್ಸು ಕೂಡ ಮತದಾರರು ಕೂಡ ಸೇರಿಕೊಂಡು ಇವತ್ತು ನಮ್ಮ ಒಂದು ರ್ಯಾಲಿಯಲ್ಲಿ ಜನ ಭಾಗವಹಿಸ್ತಿದ್ದಾರೆ. ನಾವು ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮುಂದೆ ಇಟ್ಕೊಂಡು ನಾನು ಸಂಸದನಾಗಿ ಬೆಂಗಳೂರಿಗೆ ತಂದಿರುವಂತಹ ಎಲ್ಲ ಸಾಧನೆಗಳನ್ನು ಮುಂದೆ ಇಟ್ಕೊಂಡು ನಾನು ಜನಗಳ ಮುಂದೆ ಹೋಗ್ತಾ ಇದ್ದೀನಿ. ಖಂಡಿತವಾಗಲೂ ಕೂಡ ಜನ ನನಗೆ ಅದನ್ನು ಒಪ್ಕೊಂಡಿದ್ದಾರೆ. ಜನರು ಅದಕ್ಕೆ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಕಾಂಗ್ರೆಸ್ಸು ಹಿಂದೆ 10 ವರ್ಷ 2004ರಿಂದ 2014ವರೆಗೂ ಇದ್ದಂತಹ ಕರಪ್ಷನನ್ನು ನಾನು ಕೂಡ ಜನಕ್ಕೆ ಹೇಳ್ಕೊಂಡು ಹೋಗ್ತಾ, ಅವರು ದೇಶದಲ್ಲಿ ಅಧಿಕಾರಕ್ಕಿದ್ದರೆ ಹೇಗೆ ಅವರು ದೇಶವನ್ನು ಒಂದು ಕರಪ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅದು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಬಿಜೆಪಿ ಮತ್ತು ಜೆಡಿಎಸ್ ನಿಮ್ಮ ಪರವಾಗಿ ಸಾಕಷ್ಟು ಹೋರಾಟವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಇಲ್ಲ, ಈಗ JDS ಅವರು ನಮ್ಮ ಜೊತೆ ಸೇರಿದ್ದು ನಮಗೆ ಒಳ್ಳೆ ಬಲ ಆಗಿದೆ. ಜನರು ಇವತ್ತು ನಮ್ಮ ಕಾರ್ಯಕರ್ತರು ಅವರ ಕಾರ್ಯಕರ್ತರು ಇಬ್ಬರೂ ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಜನ ಇವತ್ತು ಏನು ಹೇಳ್ತಾ ಇದೆ, ಈ ಅಲಯನ್ಸು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಆಗಿದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿರಲಿಲ್ಲ ಅಂತ ಹೇಳ್ತಾರೆ. ಅದು ಗ್ಯಾರಂಟಿ ಬಗ್ಗೆ ಜನರಿಗೆ ಏನು ಅದೊಂದು ಭರವಸೆ ಇಲ್ಲ ಖಂಡಿತವಾಗಲೂ ಕೂಡ. ಯಾಕೆ ಅಂತ ಹೇಳಿದ್ರೆ 10 ತಿಂಗಳಾಯಿತು ಅಧಿಕಾರಕ್ಕೆ ಬಂದು, ಅವ್ರ ಹತ್ರ ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ ಯಾವುದಕ್ಕೂ ಕೂಡ. ಕಳೆದ 3 ತಿಂಗಳು ಸೇರಿ ಇವಾಗ 2,000 ರೂಪಾಯಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಮುಂದುವರಿಯಲ್ಲ ಅನ್ನೋದು ಜನಕ್ಕೂ ಗೊತ್ತಿದೆ. ಸರ್ಕಾರದಲ್ಲಿ 1 ರೂಪಾಯಿ ಕೂಡ ಇಲ್ಲ. ಬೆಂಗಳೂರಿನ ಅಭಿವೃದ್ಧಿ ಏನೂ ಇಲ್ಲ. ಕುಡಿಯೋ ನೀರಿಗೆ ವ್ಯವಸ್ಥೆ ಕೂಡ ಅವ್ರ ಹತ್ರ ದುಡ್ಡಿಲ್ಲ. ಸಬರ್ಬನ್ ಮಾಡಿಸ್ಬೇಕು ಮುಂಬರುವ ದಿನಗಳಲ್ಲಿ. ಈಗಾಗಲೇ ಕೆಲಸ ಶುರುವಾಗಿದೆ, ಅದನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಾದಮೇಲೆ ಮೆಟ್ರೋ ಎಕ್ಸ್ಪ್ಯಾನ್ಷನ್ನು, ಆಮೇಲೆ ಸ್ಮಾರ್ಟ್ ಸಿಟಿಗೆ ಹೊಸ ಹಣವನ್ನು ತರುವಂಥದ್ದು, ಕೆರೆಗಳ ಅಭಿವೃದ್ಧಿ ಇವೆಲ್ಲವನ್ನು ಕೂಡ ಮಾಡಿಸ್ತೀವಿ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನಗಳಿಗೆ ಏನೇ ಖಂಡಿತವಾಗ್ಲೂ ಕೂಡ ಮತ ಹಾಕಿ ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ದೇಶದಲ್ಲಿ NDA ಅಧಿಕಾರಕ್ಕೆ ತನ್ನಿ. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಒಳ್ಳೆಯ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರು.